ನಮಸ್ಕಾರ. ಇವತ್ತು ನಾವು ಕಾಪಿನ ಒಂದು ಫೈಲ್ ಅಥವಾ ಡೈರೆಕ್ಟರಿ ಹೆಂಗ್ ಕಾಪಿ ಮಾಡೋದು, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಅಥವಾ ಒಂದೇ ಪಾತ್ ಅಲ್ಲಿ ಹೆಂಗ್ ಕಾಪಿ ಮಾಡೋದು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದ್ರ ಮುಖ್ಯವಾಗಿ ಒಂದು ಸಿಂಟ್ಯಾಕ್ಸ್ ಅಂತ ಕರೀತಾರೆ. ಓಕೆ, ಸಿಂಟ್ಯಾಕ್ಸ್ ಅಂದ್ರೆ ಏನು ಅಂತ ನಿಮ್ಗೆ ಅಂದ್ರೆ ಅದೊಂದು ಸೂತ್ರ ಅಂತ ಹೇಳ್ಬೋದು ನಾವು. ಸೂತ್ರ ಅಂದ್ರೆ ಅದೊಂದು ಆ ಸಿಂಟ್ಯಾಕ್ಸ್ ನೀವು ಮಡಿಕೊಂಡ್ರೆ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಉದಾಹರಣೆಗೆ ಸಿಂಟ್ಯಾಕ್ಸ್ ಇಲ್ಲಿ ತೋರಿಸ್ತೀನಿ ನಾನು, ನೋಡಿ ಸ್ಕ್ರೀನ್ ನೋಡಿದ್ರೆ ಕಾಪಿ ಕಮಾಂಡ್ ಬಂದ್ಬಿಟ್ಟು ಸಿಪಿ ಸ್ಪೇಸ್ ಸೋರ್ಸ್ ಸ್ಪೇಸ್ ಡೆಸ್ಟಿನೇಷನ್. ಸೋರ್ಸ್ ಅಂದ್ರೆ ಏನು, ಎಲ್ಲಿಂದ, ಡೆಸ್ಟಿನೇಷನ್ ಎಲ್ಲಿಗೆ, ಅದಕ್ಕೆ ನಾವು ಸಿಂಟ್ಯಾಕ್ಸ್ ಅಂದ್ರೆ ಈ ತರದಲ್ಲಿ ತಿಳ್ಕೊಳಕ್ಕೆ. ನೀವು ಏನೇ ಕಾಪಿ ಕಮಾಂಡ್ ಹಾಕಿದ್ರೆ ಈ ಸಿಂಟ್ಯಾಕ್ಸ್ ಗ್ಯಾಪ್ ಮಾಡಬೇಕು. ಏನದು, ಸಿಪಿ ಸ್ಪೇಸ್ ಸೋರ್ಸ್ ಸ್ಪೇಸ್ ಡೆಸ್ಟಿನೇಷನ್. ಉದಾಹರಣೆ ನಾನು ಕೆಳಗಡೆ ಕೊಟ್ಟಿದ್ದೀನಿ ನೋಡಿ, ಸಿಪಿ ಅಂದ್ರೆ ಕಾಪಿ ಸ್ಪೇಸ್ ಸೋರ್ಸ್ ಎಲ್ಲಿಂದ ಸ್ಪೇಸ್ ಸೋರ್ಸ್ ಡೆಸ್ಟಿನೇಷನ್ ಎಲ್ಲಿಗೆ ಅಂತ. ಇದು ಕೇವಲ ನಾವು ಫೈಲ್ ಕಾಪಿ ಮಾಡೋಕ್ಕಾದ್ರೆ. ಆದ್ರೆ ಡೈರೆಕ್ಟರಿ ಕಾಪಿ ಮಾಡೋಕ್ಕಾದ್ರೆ ಒಂದು ಎಕ್ಸ್ಟ್ರಾ ಕಮಾಂಡ್ ಆಡ್ ಮಾಡೋಕ್ಕಾಗುತ್ತೆ. ಅದೇನಪ್ಪ ಅಂದ್ರೆ ಸಿಪಿ ಸ್ಪೇಸ್ -r ಸ್ಪೇಸ್ ಸೋರ್ಸ್ ಸ್ಪೇಸ್ ಡೆಸ್ಟಿನೇಷನ್ ಅಂತ ಆಗುತ್ತೆ. ಅದಕ್ಕೆ ಕೆಳಗಡೆ ಒಂದು ಉದಾಹರಣೆ ಕೊಟ್ಟಿದ್ದೀನಿ. ಈಗ ಅದು ಹೆಂಗ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಓಕೆ, ಟೆಂಪೋಣ ಎಲ್ಎಸ್. ಓಕೆ, ಎಲ್ಎಸ್ ಈಗ ಏನ್ ಮಾಡೋಣ, ಒಂದು ಕ್ಯಾಟ್ ಫೈಲ್ 1. ಓಕೆ, ಫೈಲ್ 1 ಇದೆ. ಸೊ ಒಂದು ಕೆಲಸ ಮಾಡೋಣ, ಫೈಲ್ 1 ನಾವು ಡಿಲೀಟ್ ಮಾಡೋಣ. ಓಕೆ, ಇದೆಲ್ಲ ಒಂದೇನೋ ಬರ್ದಿದೆ, ಇದನ್ನ ಡಿಲೀಟ್ ಮಾಡೋಣ. ಓಕೆ, ನಾನು ಕಾಪಿ ಮಾಡಿದ್ದೀನಿ, ಅದನ್ನ ಸೇವ್ ಮಾಡ್ತೀನಿ ಇಲ್ಲಿ. ಈಗ ನಾವು ನಾವು ಪ್ಯಾರಲಾಗ್ ಚೆಕ್ ಮಾಡವ. ಓಕೆ, ಇವಾಗ ಇಲ್ಲಿ ಫೈಲ್ ಅಂತ ಫೈಲ್ ಇದೆ ಅಲ್ವಾ, ಸೊ ಅದನ್ನ ಏನ್ ಮಾಡವ, ರಿಮೂವ್ ಮಾಡವ. ಓಕೆ, ಯು ವಾಂಟ್ ರಿಮೂವ್, ಎಸ್. ಸೊ ಈಗ ನಮ್ಗೆ ಫೈಲ್ ಇಲ್ಲಿ ಇಲ್ಲ ನೋಡಿ, ವ್ಯಾರ್ ಅಲ್ಲಿ ಆ ಫೈಲ್ ಇಲ್ಲ. ಸೊ ನಾವ್ ಏನ್ ಮಾಡುವ, ಟೆಂಪ್ಗೆ ಹೋಗೋಣ, ಟೆಂಪಿಂದ ಈಚೆ ಬರೋಣ. ಓಕೆ, PWD. ಸೊ ನಾವು ಈಚೆ ಇದ್ದೀವಿ, ಟೆಂಪಲ್ ಇಲ್ಲ, ವ್ಯಾರ್ ಇಲ್ಲ. ನಾನು ಏನ್ ಮಾಡ್ತಾ ಇದ್ದೀನಿ, ಈಗ ಫೈಲ್ ಟೆಂಪಲ್ ಇರೋ ಫೈಲ್ ನಾವು ಫೈಲ್ 1 ವ್ಯಾರ್ ಕಾಪಿ ಮಾಡ್ತಾ ಇದ್ದೀನಿ. ಅದಕ್ಕೆ ಸಿಂಟ್ಯಾಕ್ಸ್ ಏನ್ ಹೇಳಿದ್ದೀನಿ ನಾನು ಮುಂಚೆ, ಸಿಪಿ ಸ್ಪೇಸ್ ಸೋರ್ಸ್ ಏನೋ ಟೆಂಪ್ ಸ್ಪೇಸ್, ಓಕೆ, ಸೋರ್ಸ್ ಸ್ಪೇಸ್ ಡೆಸ್ಟಿನೇಷನ್ ಇಲ್ಲಿಗೆ ವ್ಯಾರ್ಗೆ ಎಂಟರ್ ಮಾಡೋಣ. ಸೊ ವ್ಯಾರ್ಗೆ ಓಪನ್ ಚೆಕ್ ಮಾಡವ ಅದು ಇದೆಯಾ ಇಲ್ವಾ ಅಂತ. ಇದು ಫೈಲ್ ಇದೆ. ಸೊ ನೋಡೋಣ, ನಾವು ಕಾಪಿ ಆಗಿದೆ ನೋಡಿ, ಕಾಪಿಂಗ್ ಫ್ರಮ್ ಸೋರ್ಸ್ ಟು ಡೆಸ್ಟಿನೇಷನ್ ಅಂತ ಅಂದ್ರೆ ನಾವು ಏನ್ ಮಾಡಿದೀವಿ, ಈ ಫೈಲ್ ನ ಕಾಪಿ ಮಾಡಿದೀವಿ. ಆದ್ರೆ ಒಂದು ತಪ್ಪೇನಾಗಿದೆ ಅಂದ್ರೆ 2 ಕಾಪಿ ಇರುತ್ತೆ ನಿಮ್ಗೆ. ಈ ಕಾಪಿ ನಾವು ಕಾಪಿ ಮಾಡ್ತಿರೋದು ಪ್ರತಿ ಸಲ ಅದೊಂದು ಕಾಪಿ ಹೋಗುತ್ತಾ ಇರುತ್ತೆ, ಇದೇ ಕಾಪಿ ಅಲ್ಲೂ ಇರುತ್ತೆ. ಓಕೆನಾ, ಸೊ ಒಂದ್ ಕೆಲಸ ಮಾಡೋಣ, ನಾವೇನ್ ಮಾಡೋದಿಲ್ಲ, ಅದಕ್ಕೆ ಟೆಂಪ್ಗೆ ಹೋಗ್ಬಿಟ್ಟು ನೋಡಿ ಆ ಫೈಲ್ ಇಲ್ಲೇ ಇದೆ. ಯಾಕೆ ಅಂತಂದ್ರೆ ನಾವು ಕಾಪಿ ಮಾಡಿರೋದು ಅಲ್ವಾ. ಕಾಪಿ ಅಂದ್ರೆ 1 ಕಾಪಿ 2 ಕಾಪಿ ಇದ್ದೇ ಇರುತ್ತೆ. ಕಾಪಿ ಅಂದ್ರೆ ಅದೇ ರೀತಿ ಇನ್ನೊಂದು ಟೆಸ್ಟ್ ಮಾಡಕ್ಕೋಸ್ಕರ ನಾನು ಏನ್ ಮಾಡ್ತೇನೆ, ಈ ಫೈಲ್ ನ ಡಿಲೀಟ್ ಮಾಡ್ತೇನೆ, ಜಸ್ಟ್ ಡಿಲೀಟ್ ಮಾಡ್ತೇನೆ. ಏನಿಲ್ಲ ನಿಮ್ಗೆ ತೋರ್ಸಕ್ ಅಷ್ಟೇ. ನಾನು /var ಬರೋಣ, ls ಕೊಡೋಣ. ಸೊ ಫೈಲ್ ಇದೆ ಅಲ್ವಾ, ಈ ಫೈಲ್ ನಾನು ಫೈಲ್ 1/temp ಅಂತ ಮಾಡ್ತೀನಿ. ನೀವು ಕೇಳ್ಬೋದು, ಈಗ ನಾನು ವ್ಯಾರ್ ಅಂತ ಯಾಕೆ ಹಾಕ್ಲಿಲ್ಲ, ಮುಂಚೆ ಹಾಕಿದ್ದಲ್ಲ ಅಂತ. ನಾನು ವ್ಯಾರ್ ಒಳಗಡೆ ಇದೀನಲ್ಲ, ಅದಕ್ಕೋಸ್ಕರ ನಾನು ಸಿಪಿ ಸ್ಪೇಸ್ /var/file1 ಅಂತ ಹಾಕ್ಬೇಕಂದ್ರೆ ಆಗ್ಲೇ ಅದ್ರ ಒಳಗೆ ಇದೀನಿ. ಆ ಕಾರಣದಿಂದ ನಾನು ಹಾಕ್ಲಿಲ್ಲ. ಅದನ್ನ ಎಲ್ಲಿಗಪ್ಪ ನಾನು ಮೂವ್ ಮಾಡುವಂತ ಇದೀನಿ ಅಂದ್ರೆ ಟೆಂಪ್ ಮೂವ್ ಮಾಡು ಅಂತ ಹೇಳ್ತಾ ಇದೀನಿ. ಎಂಟರ್. ಓಕೆನಾ, ಸೊ ಈಗ ಹೋಗ್ಬಿಡಲ್ಲ, ನೋಡೋಣ ಇದೆಯಾ ಅಂತ. ಓಕೆ, /temp ಹೋಗೋಣ, ಒಂದು ನಿಮಿಷ. ನೋಡಿ, ನೋಡಿದ್ರ ಈ ಫೈಲ್ ಇಲ್ಲಿಗೆ ಕಾಪಿ, ವ್ಯಾರಿನ ಫೈಲ್ ಇಲ್ಲಿಗೆ ನಮ್ಗೆ ಕಾಪಿ ಆಗಿದೆ. ಈ ತರ ನೀವು ಎಲ್ಲಿಗಾರ ಮಾಡುವ. ಈಗ ನಾವು ಒಂದು ಡೈರೆಕ್ಟರಿ ಇದೆ ಅಲ್ವಾ, ಸೊ cd/dir ಇದರೊಳಗೆ ಏನು ಇಲ್ಲ ಅಲ್ವಾ. ಸೊ ಒಂದು ಕೆಲಸ ಮಾಡೋಣ, ನಾವು ಫೈಲ್ 1 ಡಿಲೀಟ್ ಮಾಡೋಣ. ರಿಮೂವ್ ಫೈಲ್ 1 ಕೊಡೋಣ. ಎಸ್,
ಕೆಲಸ ಮಾಡೋಣ, ನಾವು ವ್ಯಾರ್ ಹೋಗೋಣ, cd//var ಹೋಗೋಣ, ls ಕೊಡೋಣ, ಒಂದು ಫೈಲ್ ಇದೆ ಅಲ್ವಾ ಈಗ. ಸೊ ಏನ್ ಮಾಡೋಣ ಈಗ, ಕಾಪಿ /file1/temp/dir ಅಂದ್ರೆ ನಾನು ಏನ್ ಮಾಡ್ತಾ ಇದೀನಿ ಅಂದ್ರೆ ಟೆಂಪ್ ಅನ್ನೋ ಡೈರೆಕ್ಟರಿಲಿ ಅದ್ರ ಒಳಗಡೆ ಇನ್ನೊಂದು ಡೈರೆಕ್ಟರಿ ಇದೆ, ಏನಂತ dir ಹತ್ರ ಒಂದು ಡೈರೆಕ್ಟರಿ ಇದೆ, ಅಲ್ಲಿ ಕಾಪಿ ಮಾಡು ಅಂತ ಹೇಳ್ತಾ ಇದೀನಿ. ಎಂಟರ್ ಮಾಡವ ಮಾಡಿದೀವಲ್ಲ. ಸೊ ಒಂದು ಕೆಲಸ ಮಾಡೋಣ, ಹಿಂದೆ ಬರೋಣ, cd/temp ಹೋಗೋಣ, cd/dir ಹೋಗೋಣ, ls ಕೊಡವ, ನೋಡಿ ಫೈಲ್ ಅಲ್ಲಿದೆ, ನೋಡಿದ್ರ ಇಲ್ಲಿ ಫೈಲ್ ಇದೆ. ಈಗ ನಮ್ಗೆ ಈಗ ನಾವು ಫೈಲ್ ಮೂವ್ ಮಾಡಿದ್ರೆ ಹೆಂಗಂತ ಕಲ್ತಿದ್ದೀವಿ. ಈಗ ಡೈರೆಕ್ಟರಿನೇ ಮೂವ್ ಮಾಡಿದ್ರೆ ಹೆಂಗಂತ ಕಲಿತೀವಿ. ಈಗ dir ಅಂತ ಡೈರೆಕ್ಟರಿ ಇದೆಯಲ್ಲ, ಅದನ್ನ ವ್ಯಾರ್ಗೆ ಮೂವ್ ಮಾಡೋಣ. ಹೆಂಗ್ ಮೂವ್ ಮಾಡೋದು, cp-r/dir/temp/dir ಎಲ್ಲಿ ಮೂವ್ ಮಾಡು ಅಂತ ಹೇಳ್ತಾ ಇದೀನಿ, /var ಮೂವ್ ಮಾಡು ಅಂತ ಹೇಳ್ತಾ ಇದೀನಿ. ಓಕೆನಾ, ನಾನು ಮುಂಚೆ ಹೇಳಿದೀನಿ ಡೈರೆಕ್ಟರಿ ಮೂವ್ ಮಾಡಕ್ಕೆ ನಾವು -r ಅಂತ ಉಪಯೋಗಿಸ್ತೀವಿ. ಓಕೆನಾ, ಈಗ ನಾವು ವ್ಯಾರ್ ಹೋಗೋಣ, ಚೆಕ್ ಮಾಡೋಣ ಅದಿದ್ಯಾ ನೋಡಿ. dir ಫೈಲ್ ಮುಂಚೆ ಇರ್ಲಿಲ್ಲ, ಈಗಿದೆ. ಸೊ dir ಫೈಲ್ ಹೊರಗಡೆ ಹೋಗೋಣ, ls ಕೊಡೋಣ, ಫೈಲ್ 1 ಅಂತ ಇದೆ ಅಲ್ವಾ. ಸೊ ಫೈಲ್ 1 ನೋಡಿ ಏನಿದೆ ಅಂತ ನೋಡೋಣ, ಕಾಪಿನು ಫ್ರಮ್ ಸೋರ್ಸ್ ಟು ಡೆಸ್ಟಿನೇಷನ್, ಗೊತ್ತಾಯ್ತಲ್ವಾ. ಸೊ ಇವಾಗ ಏನ್ ಕಲ್ತಿದೀವಿ ಅನ್ನೋದನ್ನ ನಾವು ಒಂದ್ಸಲಿ ನೋಡೋಣ, ಏನಾದ್ರು ಕಲ್ತಿದೀವಿ ಇವತ್ತು ಅಂತ. ಕಾಪಿಂಗ್ ದಿ ಫೈಲ್ಸ್ ಫ್ರಮ್ ಒನ್ ಪ್ಲೇಸ್ ಅನದರ್ ಪ್ಲೇಸ್, ಇಟ್ ಕುಡ್ ಬಿ ಫೈಲ್ಸ್ ಆರ್ ಡೈರೆಕ್ಟರೀಸ್. ಹೆಂಗೆ ಫೈಲ್ಗೆ ಕಾಪಿ ಮಾಡಕ್ಕಾದ್ರೆ ಸಿಂಟ್ಯಾಕ್ಸ್ ಏನಪ್ಪಾ ಅಂದ್ರೆ cp ಸ್ಪೇಸ್ ಸೋರ್ಸ್ ಸ್ಪೇಸ್ ಡೆಸ್ಟಿನೇಷನ್, ಉದಾಹರಣೆ ಇಲ್ಲಿ ಕೊಟ್ಟಿದ್ದೀನಿ. ಅದೇ ರೀತಿ ಡೈರೆಕ್ಟರಿ ಮಾಡಕ್ರೆ ನೀವು ಬರೀ cp ಸ್ಪೇಸ್ ಸೋರ್ಸ್ ಅಂಡ್ ಡೆಸ್ಟಿನೇಷನ್ ಕೊಟ್ರೆ ಆಗಲ್ಲ, cp ಸ್ಪೇಸ್ -R ಅಂತ ಕೊಡ್ಬೇಕು, ಆಗ ಮಾತ್ರ ಅದು ಡೈರೆಕ್ಟರಿ ಮೂವ್ ಆಗುತ್ತೆ. ಸರಿ ಅಲ್ವಾ? ಧನ್ಯವಾದಗಳು.